ಮೋದಿ ಪ್ರವಾಸದ ಬಗ್ಗೆಯೂ ಗೃಹ ಸಚಿವ ಪರಮೇಶ್ವರ್ ಲೇವಡಿ ಮಾಡಿದ್ದಾರೆ. ಮೋದಿ ಕರ್ನಾಟಕಕ್ಕೆ ಏನ್ ಕೊಟ್ರಿ ಅನ್ನೋದಷ್ಟೇ ಕೇಳ್ತೀವಿ. ಮೋದಿ ಹಿಂದೆನೂ ಬಂದಿದ್ದಾರೆ, ಮುಂದೆಯೂ ಬರ್ತಾರೆ. ಕರ್ನಾಟಕಕ್ಕೆ ಯಾವುದೇ ಹೊಸ ಯೋಜನೆ ಕೊಟ್ಟಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ಯಾವುದೇ ಸಹಕಾರ ಕೊಟ್ಟಿಲ್ಲ. 76 ಸಂಸದರು ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅನೇಕ ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದೇವೆ. ರಾಜ್ಯಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ? ನಮಗೆ ಬರಬೇಕಾದಂಥ GST ಶೇರು ಸಂಪೂರ್ಣವಾಗಿ ಬರಲಿಲ್ಲ. ಭೀಕರವಾದ ಬರಗಾಲ ಇದೆ. NDRFನಲ್ಲಿ ನಮಗೆ ಹಣ ಬಿಡುಗಡೆ ಆಗಲಿಲ್ಲ. ಜೊತೆಗೆ ನಮಗೆ ಸ್ಪೆಷಲ್ ಗ್ರ್ಯಾಂಟಾಗಿ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಹಣ ಕೊಡಿ ಅಂತೇಳಿ ಸುಮಾರು 18,000 ಕೋಟಿ ರೂಪಾಯಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು. ಕೇಂದ್ರದ ತಂಡ ಕೂಡ ಬಂದು ಹೋಗಿದೆ. ಅಲ್ಲಿ ನಿಯಮದಲ್ಲಿರೋದು ತಂಡ ಬಂದು ಹೋದ 1 ತಿಂಗಳೊಳಗಾಗಿ ಏನು ಕೊಡಬೇಕು ಅಂತ ಅವರು ರೆಕಮೆಂಡೇಷನ್ಸ್ ಮಾಡಿರ್ತಾರೆ, ಅದನ್ನು ಕೊಡಬೇಕು. ಅದನ್ನು ಕೊಡಲಿಲ್ಲ. ಮತ್ತು ಯಾವುದೇ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ಕೊಡಲಿಲ್ಲ. ಅಪ್ಪರ್ ಭದ್ರಾದಲ್ಲಿ 5,000 ಕೋಟಿ ಕೊಡ್ತೇವೆ ಅಂತೇಳಿ ಅವರೇ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಕೂಡ ಕೊಡಲಿಲ್ಲ. ಹೀಗಾಗಿ ಇವತ್ತು ಕರ್ನಾಟಕಕ್ಕೆ ಅವರು ಪದೇ ಪದೇ ಬರ್ತಾ ಇದ್ದಾರೆ ಚುನಾವಣೆಗೋಸ್ಕರ. ನಮ್ಮ ಪ್ರಶ್ನೆ ಅವರಿಗಿಷ್ಟೇ, ಕರ್ನಾಟಕಕ್ಕೆ ನೀವೇನು ಮಾಡಿದ್ದೀರಿ? 26 ಜನ ಸಂಸದರನ್ನು ನಿಮ್ಮ ಪಕ್ಷದಲ್ಲಿ ಕೊಟ್ಟಿದ್ದಂಥ ಕರ್ನಾಟಕಕ್ಕೆ ಏನಾದರೂ ಒಂದು ನೆನಪು ಇರುವಂಥದ್ದು ಒಂದು ಪ್ರಾಜೆಕ್ಟನ್ನು ಕೊಡ್ಬೋದಾಗಿತ್ತಲ್ಲ ಅಂಥೇಳಿ ನಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.